ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ತಾ ಹೋಗ್ತೀವಿ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಶಾಸ್ತ್ರಿಗಳೇ, ಈ ದಿನ ಶುಕ್ರವಾರದ ಪಂಚಾಂಗದ ವಿಶೇಷತೆ ಏನಿದೆ, ಹಾಗೆ ಈ ದಿನ ಯಾವ ದೇವರ ಆರಾಧನೆ ಮಾಡಿದರೆ ಯಾವ ರೀತಿಯ ಫಲಗಳು ಸಿಗುತ್ತೆ ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯಶ್ರಿತೌ ವಾಚನ್ನ ಸದ್ದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು, ದ್ವಾದಶಿ ತಿಥಿ, ವಿಶಾಖ ನಕ್ಷತ್ರ. ಈ ದಿವಸ ಶುಕ್ರವಾರ. ವಾರದ ಮಟ್ಟಿಗೆ ನಾವು ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು, ಮಹಾಲಕ್ಷ್ಮಿ ಅಷ್ಟೋತ್ತರ ಇತ್ಯಾದಿ ನಾಮಾವಳಿ ಹೇಳ್ಕೊಳ್ತಕ್ಕಂಥದ್ದು, ಈ ಥರದ ಪೂಜೆಗಳೆಲ್ಲ ತಾವು ಮಾಡ್ತೀರ. ಮುಖ್ಯವಾಗಿ ವ್ಯಾಪಾರ ಸ್ಥಳಗಳಲ್ಲೆಲ್ಲ ಆ ಮಹಾಲಕ್ಷ್ಮಿಯನ್ನು ಪೂಜಿಸ್ತಕ್ಕಂಥದ್ದು. ದುಡ್ಡು ಬರಲಿ, ಬಹಳ ಮುಖ್ಯವಾಗಿ ಆಲೋಚನೆ ಸಂಪತ್ಪ್ರದವಾಗಿರಬೇಕು. ನಾವು ದುಡ್ಡು ಸಂಪಾದಿಸೋದು ಹೇಗೆ ಅಂದರೆ ಬುದ್ಧಿಶಕ್ತಿಯ ಮೇಲೆ. ನೀವು ಯಾವುದೇ ರಂಗಕ್ಕೆ ನೀವು ಕಾಲಿಡಿ, ಅಲ್ಲಿ ಸಂಪಾದನೆಗೆ ಮಾರ್ಗ ಏನಪ್ಪ ಅಂದರೆ ಆಲೋಚನೆ. ಹೀಗಾಗಿ ಇಲ್ಲಿ ಸಂಪತ್ತು ಬೆಳಿಬೇಕು. ಆಮೇಲೆ ಸಂಪತ್ತು ಅದು ಬೇರೆ ರೂಪದಲ್ಲಿ, ಹಣದ ರೂಪದಲ್ಲೋ ಅಥವಾ ಇನ್ಯಾವುದೋ ಒಂದು ಬುದ್ಧಿಗೆ, ವಿವೇಚನೆಗೆ ಅಥವಾ ಕಾರ್ಯದಕ್ಷತೆಗೆ ಸಂಭಾವನೆ, ಅದನ್ನೇ ತಾನೇ ದಕ್ಷಿಣೆ ಅಂತಂದರೆ ಏನು ಅರ್ಥ? ಅದೇ ತಾನೇ ದಕ್ಷ ಕರ್ಮ ಅಂದರೆ ವಿಶಿಷ್ಟ ಕಾರ್ಯಕೌಶಲ್ಯ, ಇದಕ್ಕಾಗಿ ಬರತಕ್ಕಂಥ ಹಣ, ಇದನ್ನು ದಕ್ಷಿಣೆ ಅಂತ ಕರೀತಾರೆ. ಅದು ಬೇರೆ ಬೇರೆ, ಅದು ಆ ವೃತ್ತಿಗೆ ಅನುಸಾರವಾಗಿ ಅದರ ಹೆಸರು ಬದಲಾವಣೆ ಆಗುತ್ತೆ ಬಿಡಿ. ಅಂತೂ ನಿಮ್ಮ ಬುದ್ಧಿವಂತಿಕೆಗೇ ಬೆಲೆ ಇರತಕ್ಕಂಥದ್ದು, ಮೌಲ್ಯ ಇರತಕ್ಕಂಥದ್ದು. ಹೀಗಾಗಿ ಅಂಥ ಮಹಾಲಕ್ಷ್ಮಿ ಬಳಿಗೆ ಹೋಗಿ ನಾವು ಏನು ಕೇಳ್ಕೋಬೇಕು ಅಂದರೆ, ಹಣ ಕೊಡುವಂತಲ್ಲ, ಹಣ ಮತ್ತೆ 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 ಬರುವ ಹಾಗೆ ನನ್ನ ಬುದ್ಧಿಶಕ್ತಿ ಇರಬೇಕು. ತುಂಬ ಇಂಟೆಲಿಜೆನ್ಸ್ಗೆ ತಾನೆ ಆ ವ್ಯಕ್ತಿಗಳಿಗೆ ಕರೆದು ಮಣೆ ಹಾಕ್ತಾರೆ, ನೋಡಪ್ಪ ನಿನಗೆ ಆಸಕ್ತಿ ಇದೆ, ಈ ಕೆಲಸ ಮಾಡು ಅಂತ. ಹೀಗಾಗಿ ಅಂಥ ಕಾರ್ಯಕೌಶಲ್ಯದ ಬುದ್ಧಿಶಕ್ತಿ ನನಗೆ ಕೊಡು ಅಂತ ನಾವು ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸಬೇಕು. ಆಕೆ ವಿದ್ಯಾಲಕ್ಷ್ಮಿ ಹೋದಲ್ವ. ಹೀಗಾಗಿ ವಿದ್ಯಾ ಬುದ್ಧಿಯನ್ನು ಪ್ರದ ಮಾಡು ನನಗೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡೋದರಲ್ಲಿ ಇರುತ್ತೆ, ಆದರೆ ಎಷ್ಟೋ ಬಾರಿ ಪ್ರಾರ್ಥನೆಗಳಿಗೆ ಬೇರೆ ಇದ್ದೇ ಫಲ ನಾವು ಕೇಳ್ಕೊಂಡು ಮಾತ್ರಕ್ಕೆ ಬಂದುಬಿಡುತ್ತಾ ಅಂತಂದರೆ, ಭಗವತ್ ಕೃಪೆ ಉಂಟಾಗುವ ಹಾಗೆ ಕೇಳಬೇಕು. ನನ್ನಲ್ಲಿ ಇಷ್ಟು ಸಾಮರ್ಥ್ಯ, ಹೀಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ನನ್ನ ಸಾಮರ್ಥ್ಯವನ್ನು ಹೆಚ್ಚಿಸು, ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡು, ಮತ್ತು ಅದಕ್ಕೆ ಸಹಜವಾಗಿ ನಿನ್ನಿಂದ ಕೃಪೆ ಉಂಟಾಗುತ್ತೆ. ಈ ರೀತಿ ವಿನಮ್ರವಾಗಿ ಪ್ರಾರ್ಥನೆ, ನಮ್ಮ ಹತ್ರ ಏನಿದೆ ಬೇಡಿ, ವಿನಮ್ರ ಪ್ರಾರ್ಥನೆ ಬಿಟ್ಟರೆ ಬೇರೆ ಇನ್ನೇನು ದಾರಿ ಇಲ್ಲ. ಹೀಗಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕಾದರೂ ಹೋಗಿ ಬನ್ನಿ, ಇಲ್ಲ ಮನೆಯಲ್ಲಾದರೂ ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅಂದರೆ ತುಪ್ಪದ ದೀಪ ಹಚ್ಚೋದು. ಹೀಗಾಗಿ ಈ ದಿವಸ ತುಪ್ಪದ ದೀಪ ಹಚ್ಚಿ ಮಹಾಲಕ್ಷ್ಮಿ ಮುಂದೆ ಬುದ್ಧಿ ಬಲವಾಗಲಿ ಅಂತ ಪ್ರಾರ್ಥಿಸಿ. ಒಳ್ಳೆಯದಾಗಲಿ. ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮಹಾಲಕ್ಷ್ಮಿಯ ಆರಾಧನೆಯಿಂದ ಸಿಗುವಂತಹ ಲಾಭದ ಬಗ್ಗೆ ತಿಳಿಸ್ಕೊಟ್ರಿ. ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಸುನೀಲ್ ಅಂತ, ಗಿರಿಧರ್ ಅಂತಲೂ ಇದೆ ಇವರು ಇನ್ನೊಂದು ಹೆಸರು, ಮುಧೋಳದಿಂದ. ಇವರ ಜನ್ಮ ದಿನಾಂಕ 20ನೇ ತಾರೀಕು 6ನೇ ತಿಂಗಳು 1992 ಬೆಳಗ್ಗೆ 7 ಗಂಟೆ 40 ನಿಮಿಷ. ಉದ್ಯೋಗದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಸುನೀಲ್ ಅವರ ಪ್ರಶ್ನೆ ಉದ್ಯೋಗದ ಬಗ್ಗೆ ಕೇಳಿದಾರಲ್ವ. ಜಾತಕ ನೋಡೋಣ. ಈ ಜಾತಕ ಪರಿಶೀಲಿಸಿದ್ರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿ ಸಿಂಹದಲ್ಲಿ ಗುರುವಿದ್ದರೆ ಸ್ಯಾದ್ ಬಲನಾಯಕ ಅಂತ ಹೇಳುತ್ತೆ, ಬಲವನ್ನು ಕೊಡುತ್ತದು ಅಂತ. ಮತ್ತು ಲಾಭಾಧಿಪತಿ ಲಾಭದಲ್ಲಿರೋದು ಒಳ್ಳೆಯದು. ಪ್ರಸ್ತುತ ಗುರುದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಕಾಲ ನೋಡಿ. 2026 ಡಿಸೆಂಬರ್, ಇದೇ ಡಿಸೆಂಬರ್ ನಂತರ ತುಂಬ ಚೆನ್ನಾಗಿದೆ. ಈಗ ನಿಮಗೆ ಸ್ವಲ್ಪ ಅಲ್ಲಿ ಧನಾಧಿಪತಿ ಚಂದ್ರ ನಿಮಗೆ ಅಷ್ಟಮದಲ್ಲಿದ್ದಾನೆ. ಅಷ್ಟಮ ಚಂದ್ರನಿಗೆ ಅಷ್ಟು ಒಳ್ಳೆಯ ಫಲ ಹೇಳಿಲ್ಲ. ಹೀಗಾಗಿ ಆ ಕಾಲ ಡಿಸೆಂಬರ್ವರೆಗೆ ಇದೆ. ಡಿಸೆಂಬರ್ವರೆಗೆ ನಿಮಗೆ ಹೇಗಪ್ಪ ಇರ್ತದೆ ಅಂದರೆ ಕ್ಲಿಷ್ಟವಾಗಿರುತ್ತದೆ, ಕೆಲಸಕ್ಕೆ ಒಳ್ಳೆಯ ಫಲ ಸಿಗದೆ ಹೋಗ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ಇರ್ತದೆ. ಹೀಗಾಗಿ ಇದಕ್ಕೇನಪ್ಪ ಪರಿಹಾರ ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ
ಗೌರಿ, ಪಾರ್ವತಿ ಇಂಥ ಸನ್ನಿಧಾನ ಇದ್ದರೆ ಪ್ರತಿ ಸೋಮವಾರ ಹೋಗಿ ಅಲ್ಲಿ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಅದು ತುಂಬ ಸಹಾಯವಾಗುತ್ತೆ ನಿಮಗೆ. ಅಪ್ ಟು ಡಿಸೆಂಬರ್ವರೆಗೂ ಮಾಡಿ. ಅದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಮುಂದೆ ನಿಮಗೆ ಕುಜನ ಕಾಲ ಪ್ರಾರಂಭವಾಗುತ್ತೆ, ಅಲ್ಲಿಗೆ ಲಾಭ ಬರ್ತದೆ. ಕಾಲ ಬರಬೇಕು, ಒಳ್ಳೆಯ ಗ್ರಹಗಳ ಕಾಲ ಬಂದಾಗ ಅದು ಒಳ್ಳೆಯ ಫಲ ಅಂತ. ಹೀಗೆ ಅಲ್ಲಿವರೆಗೆ ಅಮ್ಮನವರ ನಾನು ಹೇಳಿದ ಪರಿಹಾರವನ್ನು ಮಾಡಿಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಪ್ರಿಯದರ್ಶಿನಿ ಅಂತ ಲಕ್ಷ್ಮೇಶ್ವರದಿಂದ, ಇವರ ಜನ್ಮ ದಿನಾಂಕ 23ನೇ ತಾರೀಕು 10ನೇ ತಿಂಗಳು 2003 ಮಧ್ಯಾಹ್ನ 2:52. MBBS ಓದಲು ಇಚ್ಛೆ ಇದೆ, ಅದು ಸಾಧ್ಯವಾಗತ್ತಾ ತಿಳಿಸಿ ಅನ್ನೋದು ಪ್ರಶ್ನೆ. ಪ್ರಿಯದರ್ಶಿನಿಯವರ ಪ್ರಶ್ನೆ, ಅದು MBBS ಮಾಡಲಿಕ್ಕಾಗತ್ತಾ ಅಂತ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕುಂಭಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಬುಧ ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾನೆ. ರವಿ ಯುಕ್ತನಾಗಿದ್ದಾನೆ, ಹೀಗಾಗಿ ಮೌಢ್ಯತೆ ಇದೆ. ಮೌಢ್ಯರಾಗಿದ್ದಾಗ, ರವಿ ಬಲಹೀನನಾಗಿದ್ದಾಗ ಸ್ವಲ್ಪ ಕಷ್ಟವಾಗುತ್ತೆ. ನಿಮಗೆ ಗುರು ತುಂಬ ಚೆನ್ನಾಗಿರೋದ್ರಿಂದ, ಕುಜನೂ ತುಂಬ ಚೆನ್ನಾಗಿರೋದ್ರಿಂದ, ಕುಜ ನವಾಂಶದಲ್ಲಿ ಉಚ್ಚಾಂಶ ತಗೊಂಡಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ನೀವು ಲಾ ಮಾಡಬಹುದು. ಹೀಗಾಗಿ ನೀವು ಆ ಕೋರ್ಸನ್ನು ತೊಗೊಂಡ್ರೆ ಬಹಳ ಒಳ್ಳೆಯದು ಅಂತ ಸೂಚಿಸ್ತಾ ಇದೆ. ಮತ್ತು ಶುಕ್ರ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಹೀಗೆ ಶುಕ್ರನಿಗೆ ಮೌಢ್ಯತೆ ಇಲ್ಲ. ಹೀಗಾಗಿ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂದರೆ ಡಿಸೈನಿಂಗ್ ಫೀಲ್ಡ್ಸನ್ನು ಆಯ್ಕೆ ಮಾಡಿಕೊಳ್ಬಹುದು. ವೈದ್ಯಕೀಯ ಮಾಡಲಿಕ್ಕೆ ಆಗದೇ ಇಲ್ಲ ಅಂತ ಅರ್ಥ ಅಲ್ಲ. ಶುಕ್ರ ಅಲ್ಲಿ ರವಿ ಶುಕ್ರ ಬುಧರ ಯುತಿ ಇದೆಯಲ್ಲ, ಅದು ಸ್ವಲ್ಪ ಸಹಾಯ ಮಾಡುತ್ತೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಡಿಸೈನಿಂಗ್ ಫೀಲ್ಡ್ಸಲ್ಲಿ ತುಂಬ ಚೆನ್ನಾಗಿದೆ ಅಂತ. ಇಂಟೀರಿಯರು ಅಥವಾ ಇನ್ಯಾವುದೋ ನಿಮಗೆ ಈ ಅಲಂಕಾರ ಸಾಧನಗಳು, ಅಲಂಕಾರಕ್ಕೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ. ಫ್ಯಾಷನ್ ಡಿಸೈನಿಂಗು, ಜ್ಯುವೆಲರಿ ಡಿಸೈನಿಂಗು ಈ ಥರದಲ್ಲಿ, ಮತ್ತು ಬಹಳ ಮುಖ್ಯವಾಗಿ ಇಂಟೀರಿಯರು ಮತ್ತು ಫ್ಯಾಷನ್ ಡಿಸೈನಿಂಗ್ ಇದು ತುಂಬ ಚೆನ್ನಾಗಿದೆ ಅನ್ನೋದು ಸೂಚಿಸ್ತಾ ಇದೆ. ಕಾಸ್ಟ್ಯೂಮ್ ರಿಲೇಟೆಡ್ ಈ ರೀತಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, NC ಪ್ರಶಾಂತ್ ಅಂತ ಮಲ್ಲಾಡಿಹಳ್ಳಿಯಿಂದ, ಇವರ ಜನ್ಮ ದಿನಾಂಕ 25ನೇ ತಾರೀಕು 9ನೇ ತಿಂಗಳು 1995 ಬೆಳಗ್ಗೆ 8:45. ಉದ್ಯೋಗ ಮತ್ತು ವಿವಾಹದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಪ್ರಶಾಂತ್ ಅವರ ಪ್ರಶ್ನೆ ಉದ್ಯೋಗ ಮತ್ತು ವಿವಾಹಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಕರ್ಮಾಧಿಪತಿ ಚಂದ್ರ ನಿಮಗೆ ವ್ಯಯಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಸ್ವಲ್ಪ ದುರ್ಬಲನಾಗಿದ್ದಾನೆ ಚಂದ್ರ. ಆತಂಕ ಬೇಡ, ಪರಿಹಾರ ನೋಡೋಣ. ಪ್ರಸ್ತುತ ರಾಹು ದಶೆಯಲ್ಲಿ ತಮಗೆ ಚಂದ್ರಭುಕ್ತಿಯೇ ನಡೀತಾ ಇದೆ. ಮುಂದಿನ ನೋಡಿ 2028 ಮೇವರೆಗೆ ಸ್ವಲ್ಪ ವೀಕ್ ಇದೆ. ಹೀಗಾಗಿ ಅಲ್ಲಿಯವರೆಗೆ ಸ್ವಲ್ಪ ಸಮಾಧಾನವಾಗಿರಬೇಕು. 2028 ಮೇವರೆಗೆ. ಆಮೇಲೆ ನಿಮಗೆ ಗುರು ಪ್ರಾರಂಭ ಆಗುತ್ತೆ. ಗುರು ಧನಸ್ಥಾನದಲ್ಲಿದ್ದಾನೆ. ಅಲ್ಲಿಂದ ಸ್ವಲ್ಪ ನಿಮಗೆ ಜೀವನದಲ್ಲಿ ಒಂದು ಚೇತರಿಕೆ ಕಾಣ್ತೀರ. ಅಲ್ಲಿವರೆಗೆ ನೀವು ಪ್ರತಿ ದಿವಸ ಪ್ರತಿ ಸೋಮವಾರ ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಕ್ಷೀರಾಭಿಷೇಕ ಮಾಡಿಸಿ ಅಮ್ಮನವ್ರ ಸನ್ನಿಧಾನದಲ್ಲಿ. ಹತ್ತಿರದಲ್ಲಿ ಯಾವುದಾದ್ರು ದುರ್ಗಾ ಸನ್ನಿಧಾನ ಇದ್ದರೆ ಪ್ರತಿ ಸೋಮವಾರ ಕ್ಷೀರಾಭಿಷೇಕ, ಹಾಲಿನಿಂದ ಅಭಿಷೇಕ ಮಾಡಿಸಿ ಆ ತೀರ್ಥ ತೆಗೆದುಕೊಳ್ಳಿ. ಅದನ್ನು ನಿರಂತರವಾಗಿ ಮಾಡಿ, ಅದು ಬೇಕು, ಅನಿವಾರ್ಯ ಇದೆ. ಕರ್ಮಾಧಿಪತಿ ವ್ಯಯದಲ್ಲಿದ್ದಾಗ ಚಂದ್ರಾರಾಧನೆ ಮಾಡಬೇಕು. ಚಂದ್ರಗ್ರಹದ ಆರಾಧನೆ ಹೇಗೆ ಅಂದರೆ ಹೀಗೆ, ಗೌರಿ ಸರಳವಾದದ್ದಿದು. ಅಥವಾ ಚಂದ್ರ ಮಂತ್ರಗಳನ್ನು ಹೇಳ್ಕೊಳ್ಬಹುದು. ಆಪ್ಯಾಯಸ್ವ ಸಮೇರುತೆ ವಿಶ್ವತ ಸೋಮು ವೃಷ್ಣಿಯಂ ಭವ ವಾಚಿಸ್ಯ ಸಂಗತೆ ಅಪ್ಸುಮೇ ಸೋಮು. ಈ ಮಂತ್ರ ಇದೆಯಲ್ಲ, ತುಂಬ ಕೇಳಿಸ್ಕೊಂಡ್ರೂ ಆಗುತ್ತೆ. ಆ ದೇವಸ್ಥಾನಕ್ಕೆ ಹೋಗಿ ಚಂದ್ರ ಮಂತ್ರಗಳನ್ನು ಕೇಳಿಸ್ಕೊಂಡ್ರೂ ಆಗುತ್ತೆ. ಹೀಗೆ ಚಂದ್ರನ ಆರಾಧನೆ ಮಾಡೋದ್ರಿಂದ ಅಥವಾ ತತ್ಸಂಬಂಧಿ ದೇವತಾ ಉಪಾಸನೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಮತ್ತು ನೀವು ಯಾ ದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅದು ಒಂದು ಬಲ ಕೊಡುತ್ತೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, NC ಪ್ರವೀಣ್ ಅಂತ ಮಲ್ಲಾಡಿಹಳ್ಳಿಯಿಂದ, ಇವರ ಜನ್ಮ ದಿನಾಂಕ 10ನೇ ತಾರೀಕು 6ನೇ ತಿಂಗಳು 1998 6:55 ಬೆಳಗ್ಗೆ. ಉದ್ಯೋಗ ಮತ್ತು ವಿವಾಹದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಪ್ರವೀಣ್ ಅವರ ಪ್ರಶ್ನೆ ಅದು ಉದ್ಯೋಗ ಮತ್ತು ವಿವಾಹಕ್ಕೆ ಸಂಬಂಧಿಸಿ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ಕರ್ಮಸ್ಥಾನದಲ್ಲಿದ್ದಾನೆ. ಹಂಸಯೋಗ ತುಂಬ ಚೆನ್ನಾಗಿದೆ. ಹೀಗಾಗಿ ನಿಮಗೆ ಉದ್ಯೋಗಕ್ಕೆ ಕೊರತೆ ಆಗೋದಿಲ್ಲ. ಇವರೇ ಪ್ರಯತ್ನ ಮಾಡಿ. ಪ್ರಸ್ತುತ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನಿ ಭುಕ್ತಿ ನಡೀತಾ ಇದೆ. ಈಗ ಚೆನ್ನಾಗೇ ಇದೆ. ಶನಿಶ್ಚರ ನೀಚನಾಗಿದ್ದಾನೆ. ಆದರೆ ಗೋಚಾರದಲ್ಲಿ ಸ್ವಲ್ಪ ಅವನಿಗೆ ಬಲ ಇದೆ. ಈ ಕಾರಣದಿಂದಾಗಿ ಸ್ವಲ್ಪ ಮಧ್ಯಮ ಫಲ ಅನುಕೂಲ ಆಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರು ಶನಿಶ್ಚರ ಸನ್ನಿಧಾನ ಇದ್ದರೆ ಕಾಲವಶಾತ್ ನಮಗೆ ಹೀಗಾಗುತ್ತೆ. ನೋಡಿ, ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಆದರೆ ನಿಮಗೆ ನೀಚನಾಗಿರ್ತಕ್ಕಂಥ ಶನಿಯೂ ಇದ್ದಾನೆ. ಆ ಶನಿಯ ಕಾಲ ನಡೀತಾ ಇದೆ. ಹೀಗಾಗಿ ಹಿನ್ನಡೆಗಳಾಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಆ ದೇವರ ಆರಾಧನೆ, ತತ್ತತ್ ದೇವತಾ ಆರಾಧನಾ ಹೇಳಿದೆ. ಹೀಗಾಗಿ ಶನಿಶ್ಚರನ ಪ್ರಾರ್ಥನೆ ತಪ್ಪಿಸಬೇಡಿ. ಪ್ರತಿ ಶನಿವಾರ
ಹತ್ತಿರದಲ್ಲಿ ಯಾವುದು ಶನೈಶ್ಚರ ಮಂದಿರ ಇದ್ದರೆ ಅಲ್ಲಿ ಹೋಗಿ ಶನಿಗೆ ವಿಶೇಷವಾಗಿ ಅಭಿಷೇಕ, ಅದು ರುದ್ರಾಭಿಷೇಕ ಮಾಡಿಸಿ ಸಹಾಯವಾಗುತ್ತೆ. ವಿವಾಹಕ್ಕೆ ಸಂಬಂಧಿಸಿದಾಗೆ ಅನುಕೂಲ ಇದೆ, ಅನುಕೂಲ ಉಂಟಾಗುತ್ತೆ, ಆತಂಕ ಬೇಡ. ನಮಗೆ ನೋಡಿ 2029 ವೇಳೆಗೆ ಅಷ್ಟರಲ್ಲಿ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಯತೀಶ್ ಎಂ ಅಂತ ದಾವಣಗೆರೆಯಿಂದ. ಇವರ ಜನ್ಮ ದಿನಾಂಕ 10ನೇ ತಾರೀಕು 8ನೇ ತಿಂಗಳು 2000, ಬೆಳಗ್ಗೆ 10 ಗಂಟೆ 10 ನಿಮಿಷ. ಸರ್ಕಾರಿ ಉದ್ಯೋಗ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಯತೀಶ್ ಅವರ ಪ್ರಶ್ನೆ ಸರ್ಕಾರಿ ಉದ್ಯೋಗ ಸಿಗುತ್ತಾ ಅಂತ ಕೇಳಿದ್ದಾರೆ, ಹಾಗೆ ವಿವಾಹದ ಬಗ್ಗೆ ಕೇಳಿದ್ದಾರೆ. ಹೌದು. ಅದಕ್ಕೆ ನೋಡಿ ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ತೃತೀಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಚಂದ್ರ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಪ್ರಸ್ತುತ ನಿಮಗೆ ರವಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿ ನಡೀತಾ ಇದೆ. ನೋಡಿ ಡಿಸೆಂಬರ್ ನಂತರ ನಿಮಗೆ ವೃತ್ತಿಗೆ ಅವಕಾಶ ಉಂಟಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಿರಿಕಿರಿ ಇದೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ಕೊಬ್ಬರಿ ಹಾಗೂ ಕಲ್ಲು ಸಕ್ಕರೆ ತೊಗೊಂಡು ಹೋಗಿ ಪ್ರತಿ ಮಂಗಳವಾರ ಕೊಡಿ. ಡಿಸೆಂಬರ್ವರೆಗೂ ನಿರಂತರವಾಗಿ ಇದನ್ನು ಮಾಡಿ. ಪ್ರತಿ ಮಂಗಳವಾರ ತಪ್ಪದೆ ಮಾಡಿ. ಕೆಲಸದಲ್ಲಿ ಅನುಕೂಲ ಆಗುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಅನುಕೂಲ ಇದೆ, ಆತಂಕ ಬೇಡ. ವೃತ್ತಿ ನಂತರದಲ್ಲಿ ನಿಮಗೆ ಅದೇ 2000 ಏನು ಹೇಳಿದೆ ಡಿಸೆಂಬರ್ ನಂತರದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ವಿವಾಹಕ್ಕೂ ಆಗ ಅವಕಾಶ ಇದೆ. ಹೀಗಾಗಿ ಮುಂದಿನ ವರ್ಷ 2027 ನಿಮ್ಮ ಪಾಲಿಗೆ ಒಂದು ಒಳ್ಳೆಯ ಕಾಲವಾಗಿರುತ್ತೆ. ಎಲ್ಲ ಫಲಗಳು ಬಂದು ತಲುಪುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ? ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಹಾಗೆ ಅದಕ್ಕೆ ಪರಿಹಾರ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ, ಮಿಥುನ ರಾಶಿಯಲ್ಲಿ ರವಿಯನ್ನು ಕಾಣ್ತಾ ಇದ್ದೀವಿ, ಕರ್ಕಟಕ ರಾಶಿಯಲ್ಲಿ ಅಲ್ಲಿ ಶುಕ್ರ, ಅಲ್ಲಿ ಬುಧ, ಗುರು, ಶುಕ್ರ ಜೊತೆಗೆ ಮಾಂದಿ ಉದಯಾಗಿದೆ. ಇನ್ನು ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ, ಚಂದ್ರ ಇರತಕ್ಕಂಥ ತುಲಾ ರಾಶಿಯಲ್ಲಿ, ರಾಹು ಶನೈಶ್ಚರರು ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸಹಾಯ, ಸಹಕಾರ ಇತ್ಯಾದಿ ನಿರೀಕ್ಷೆ ಮಾಡಬಹುದು. ಈ ದಿವಸ ನಿಮ್ಮ ಸಂಗಾತಿಯಿಂದ ಪ್ರೀತಿ, ವಿಶ್ವಾಸ, ಯಾವುದೇ ಗಲಾಟೆ ಘರ್ಷಣೆಗಳಿಲ್ಲದೆ ಶಾಂತವಾಗಿರುವ ಒಂದು ಸೂಚಿಸ್ತಾ ಇದೆ ಫಲವನ್ನು. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ವಿದೇಶ ಪ್ರಯಾಣ ಇತ್ಯಾದಿ ಅವುಗಳಿಗೆ ಅನುಕೂಲ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ರಸ್ತೆ ಮೇಲೆ, ನೀರಿನ ಮೇಲಿನ ಪ್ರಯಾಣಗಳು ಇವುಗಳಿಗೆ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹೀಗಾಗಿ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಲಾಭ ಇದೆ, ಅನುಕೂಲ ಇದೆ, ಸಹಾಯ ಇದೆ, ಚೆನ್ನಾಗಿದೆ. ಇನ್ನು ಈ ದಿವಸ ಒಳ್ಳೆ ಮಾತಿನ ಕೌಶಲ್ಯ, ಜಾಣ್ಮೆ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ನಿಮಗೆ ಸಹಾಯಕ್ಕೆ ಯಾರ ಸಹಾಯವೂ ಸಿಗದೆ ಹೋಗುತ್ತೆ, ಸೇವಕರ ಸಹಾಯ ಸಿಗದೆ ಹೋಗುತ್ತೆ. ಈ ದಿವಸ ನಿಮಗೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಸಾಲ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಅದನ್ನು ಸೂಚಿಸ್ತಾ ಇದೆ. ಹುಷಾರು. ಪ್ರಾರ್ಥನೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಮಕ್ಕಳಿಂದ ಹೆಚ್ಚಿನ ಸಹಾಯ ಸಹಕಾರಗಳು ಉಂಟಾಗುತ್ತೆ. ಬುದ್ಧಿ ಕೌಶಲ್ಯ ತುಂಬ ಚೆನ್ನಾಗಿದೆ, ಜಾಣ್ಮೆ ಉಂಟಾಗುತ್ತೆ. ಈ ದಿವಸ ಸ್ವಲ್ಪ ಕುಟುಂಬದಲ್ಲಿ ಘರ್ಷಣೆಗಳು, ಬಂಧುಗಳಲ್ಲಿ ವಿಶ್ವಾಸ ಹಾನಿ ಆಗ್ತಕ್ಕಂಥದ್ದು, ಮತ್ತು ಆಹಾರದಲ್ಲೂ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಸಿಹಿಯೇ ನಿಮಗೆ ರೋಗ ಪೀಡೆಯನ್ನು ಹೆಚ್ಚಿಸ್ತಕ್ಕಂಥ ಸಾಧ್ಯತೆ, ಸ್ವಲ್ಪ ಹುಷಾರು. ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಲಾಭವನ್ನು ಕಾಣಬಹುದು, ಹಿರಿಯರ ಸಹಾಯ ಸಿಗುತ್ತೆ ಈ ದಿವಸ. ಮತ್ತು ಈ ದಿವಸ ಪ್ರಯಾಣದಲ್ಲಿ ಹೆಚ್ಚಿನ ಅನುಕೂಲ, ಪ್ರಯಾಣ ಸೌಖ್ಯತೆ, ವಿಹಾರ, ಶಾಪಿಂಗು, ಮಾಲ್ಗಳಲ್ಲಿ ಸುತ್ತೋದು ಅಥವಾ ಇನ್ನೇನೋ ಪೇಟೆಗೆ ಹೋಗ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಚೆನ್ನಾಗಿದೆ. ಮತ್ತು ಮಾರುಕಟ್ಟೆಗಳಲ್ಲಿ ಹಣ್ಣು ಹೂವು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಪಾಲು ಚೆನ್ನಾಗಿದೆ. ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ನಿಮಗೆ ಸಹೋದರ ಸೇವಕರ ಸಹಾಯ ತುಂಬ ಚೆನ್ನಾಗಿರುತ್ತದೆ. ಹೆಚ್ಚಿನ ಅನುಕೂಲ, ನಿರೀಕ್ಷಿತ ಅನುಕೂಲ ಸಿಗುತ್ತೆ. ಮತ್ತು ಈ ದಿವಸ ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ, ಅನ್ಯೋನ್ಯತೆ ಉಂಟಾಗುತ್ತೆ. ಸ್ವಲ್ಪ ಖರ್ಚು ಇದೆ, ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಅತಿ ವ್ಯಯ ಸೂಚಿಸ್ತಾ ಇದೆ, ತತ್ಕಾರಣದಿಂದಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ವೃತ್ತಿಯಲ್ಲಿ ಸಹಾಯ ಸಹಕಾರ
ಮತ್ತು ಬುದ್ಧಿಬಲ ಇದೆಲ್ಲ ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಕುಟುಂಬದಲ್ಲೂ ಸೌಖ್ಯತೆ, ವಿದ್ಯಾರ್ಥಿಗಳಿಗೆ ಅನುಕೂಲ, ಹೊಸ ಕಲಿಕೆಗೆ ಅವಕಾಶಗಳು, ಸಂಗೀತ, ಸಾಹಿತ್ಯ ಇಂಥವುಗಳೆಲ್ಲ ಆಸಕ್ತಿ ಬರ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ಇಷ್ಟ ದೇವತೆ ಆರಾಧನೆ ಮಾಡಿ. ತುಲಾರಾಶಿಯವರಿಗೆ ನೋಡಿ, ವೃತ್ತಿಯಲ್ಲಿ ಸ್ವಲ್ಪ ವಿಘ್ನಗಳು, ತೊಡಕುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ ಕೆಲಸ ಕಾರ್ಯಗಳಲ್ಲಿ. ಆದರೆ ನಿಮಗೆ ಸ್ವಯಂ ಪ್ರಜ್ಞೆ, ನಿಮ್ಮದೇ ಆದ ಒಂದು ಆಲೋಚನೆಯಿಂದ ಅದನ್ನು ದಾಟ್ತೀರ ಅಂಥದ್ದೊಂದು ಶಕ್ತಿ ನಿಮಗಿದೆ. ಮತ್ತು ಈ ದಿವಸ ವಿದೇಶ ಸಂಪರ್ಕದಲ್ಲಿ ಲಾಭ, ವ್ಯಾಪಾರದಲ್ಲಿ ಲಾಭ, ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಕಾಣ್ತಕ್ಕಂಥದ್ದು, ಬಂಧು ಪ್ರೀತಿ ವಿಶ್ವಾಸ ಇದೆಲ್ಲ ತುಂಬ ಚೆನ್ನಾಗಿದೆ. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗಣಪತಿ ಪ್ರಾರ್ಥನೆಯಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಈ ದಿವಸ ತಕ್ಕ ಮಟ್ಟಿಗಿನ ಅನುಕೂಲ ಇದೆ. ಸ್ವಲ್ಪ ಕೆಲಸ ಸ್ಥಳ ಸಮಾಧಾನ ಇರಲ್ಲ, ಆದರೆ ಸ್ವಲ್ಪ ಅಸಮಾಧಾನವಾಗಿರ್ತದೆ. ಉಳಿದ ಹಾಗೆ ಈ ದಿವಸ ಹೆಚ್ಚಿನ ಹೊರೆ, ಅನುಕೂಲದ ತೊಂದರೆಗಳು, ಅಂದರೆ ಯಾವ್ದು ನಿರೀಕ್ಷೆ ಮಾಡ್ತಿರೋ ಅದು ಸಿಗದೆ ಹೋಗ್ತಕ್ಕಂಥದ್ದು, ಬಯಸಿದ್ದು ಸಿಗದೆ ಹೋಗುತ್ತೆ. ಮತ್ತು ಅತಿಯಾದ ಓಡಾಟ ಇದೆ, ಖರ್ಚು ಜಾಸ್ತಿ ಇದೆ. ಈ ದಿವಸ ಸ್ವಲ್ಪ ತೊಡಕಲ್ಲಿದೆ. ಭಾಗ್ಯದಲ್ಲಿರ್ತಕ್ಕಂಥ ಗುರುವಿನ ಜೊತೆಗೂ ಮಾಂದ್ಯ ಉದಯ ಆಗಿರೋದ್ರಿಂದ ಸ್ವಲ್ಪ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಈ ದಿವಸ ನೀವು ನವಗ್ರಹ ಪ್ರಾರ್ಥನೆ ಅಥವಾ ನವಧಾನ್ಯ ದಾನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರ. ಈ ದಿವಸ ನಿಮಗೆ ಲಾಭದಾಯಕವಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ, ಕೃಷಿ ಧಾನ್ಯ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ, ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪ ತೊಡಕು ಇರುತ್ತೆ. ಇದಕ್ಕೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದು, ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಯಾವುದೂ ಆಗುತ್ತೆ, ಅದನ್ನು ಮಾಡಿ. ಇನ್ನು ಮಕರ ರಾಶಿಯವರಿಗೆ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಕಾರ್ಯಸಿದ್ಧಿ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಅಧಿಕಾರವನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಮನಸ್ತಾಪ ಇದೆ ಸಣ್ಣ ಪ್ರಮಾಣದಲ್ಲಿ, ಗಾಬರಿ ಬೇಡ. ವ್ಯಾಪಾರದಲ್ಲೂ ಅಷ್ಟೇ ಸ್ವಲ್ಪ ಮೋಸ ಸಾಧ್ಯತೆ, ಜಲಕಂಟಕಗಳು, ನೀರಿನ ಸಮಸ್ಯೆಗಳು ಉಂಟಾಗಬಹುದು ಈ ದಿವಸ, ಅಸಾಧ್ಯತೆ ಹೆಚ್ಚು, ಹೀಗಾಗಿ ಹುಷಾರು. ಈ ದಿವಸ ಕಟೀಲು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಉಂಟಾಗುತ್ತೆ. ಮತ್ತು ಬಂಧುಗಳ ಸಹಾಯ ಸಹಕಾರ ಸಿಗುತ್ತೆ ಈ ದಿವಸ. ವಸ್ತ್ರಾಭರಣ ವಸ್ತ್ರಾಲಂಕಾರ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಇದೆ. ಸ್ವಲ್ಪ ಸಾಲದ ಲಕ್ಷಣವು ಸೂಚಿಸ್ತಾ ಇದೆ, ಹುಷಾರು. ಆದರೆ ದೈವಾನುಕೂಲದಿಂದ ಅನುಕೂಲ ಉಂಟಾಗುತ್ತೆ. ಮತ್ತು ನಿಮಗೆ ಈ ದಿವಸ ಕ್ಷೇತ್ರ ದರ್ಶನ, ಯಾವುದೋ ಒಂದು ಕ್ಷೇತ್ರದ ಅಥವಾ ಸಂತರ ಭೇಟಿ, ಉತ್ತಮರ ಭೇಟಿ ಆಗ್ತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ಲಕ್ಷಣ ಇದೆ. ಸ್ನೇಹಿತರ ಸಹಾಯ ಚೆನ್ನಾಗಿದೆ ಈ ದಿವಸ. ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರಬಹುದು ಈ ದಿವಸ, ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅಪಮಾನ, ನಷ್ಟ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯದಲ್ಲೂ ವ್ಯತ್ಯಾಸ ಮಾಡ್ಕೊಳ್ತೀರಾ, ಉದರ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ನಾರಾಯಣ್ಯೈ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಶುಕ್ರವಾರದ ಮಹತ್ವ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.